ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ದಾಸವಾಳ ಗಿಡದ ಬಗ್ಗೆ ಮಾತಾಡೋಕ್ಕಂತ ಬಂದಿದ್ದೀನಿ. ಎಲ್ಲರ ಮನೆಯಲ್ಲೂ ದಾಸವಾಳ ಗಿಡ ಇರುತ್ತೆ. ಕೆಲವೊಬ್ಬರ ಮನೆಯಲ್ಲಿ ಏನೇ ಮಾಡಿದ್ರೂ ಹೂಗಳು ಮೊಗ್ಗುಗಳು ಬರೋದೇ ಇಲ್ಲ. ಯಾಕಿರ್ಬೋದು, ಏನು ನಾವು ಅದರ ಹಿಂದೆ ರೀಸನ್ ಇರ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಇದಕ್ಕೆ ಒಂದು ಸೊಲ್ಯೂಷನ್ನು ಕೂಡ ಎಂಡಲ್ಲಿ ಹೇಳಿದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಫುಲ್ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ನನಗೆ ಸುಮಾರು ಜನ ಕಾಮೆಂಟ್ ಮಾಡ್ತಾರೆ, ನಾವು ನರ್ಸರಿಯಿಂದ ಹೆಲ್ದಿಯಾಗಿರೋವಂಥ ಗಿಡನೇ ತೊಗೊಂಡು ಬರ್ತೀವಿ, ಮೊಗ್ಗು ಇರೋವಂಥ ಗಿಡಗಳನ್ನೇ ತೊಗೊಂಡು ಬರ್ತೀವಿ, ಎಷ್ಟು ಮೊಗ್ಗಿರುತ್ತೋ ಅಷ್ಟೇ ಹೂಗಳು ಅರಳುತ್ತೆ, ಅದಾದಮೇಲೆ ನಮ್ಮ ಗಿಡದಲ್ಲಿ ಮೊಗ್ಗುಗಳೇ ಬರೋದಿಲ್ಲ, ಆದ್ರೂ ಗ್ರೋತ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಇದಕ್ಕೆ ಏನು ಮಾಡಬೇಕು ಸೊಲ್ಯೂಷನ್ನ ಹೇಳಿ ಅಂತ ಹೇಳಿದರು. ಸೊ ಈ ರೀತಿ ಯಾಕಾಗುತ್ತೆ, ಇದಕ್ಕೆ ಏನು ಸೊಲ್ಯೂಷನ್ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಗಾರ್ಡನಿಂಗ್ ಅಂತಂದರೆ ನನ್ನ ಗಾರ್ಡನಲ್ಲಿರುವಂಥ ದಾಸವಾಳ ಗಿಡದ ಕ್ವಿಕ್ ಅಪ್ಡೇಟ್ ಕೂಡ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಎಷ್ಟು ಮೊಗ್ಗುಗಳಿದೆ, ಏನು ಆಗಿದೆ ಗಿಡದ್ದು, ಯಾವ ರೀತಿ ಸ್ಟೇಜಲ್ಲಿದೆ ಎಲ್ಲ ಗಿಡಗಳು ಅನ್ನೋದನ್ನು ಕೂಡ ಹೇಳ್ತೀನಿ. ಹಾಗೆಯೇ ಇದರಲ್ಲಿ ಕೆಲವೊಂದು ಟಿಪ್ಸ್ಗಳನ್ನ ಕೂಡ ನಾನು ಹೇಳ್ತಾ ಹೋಗ್ತೀನಿ, ಏನು ಮಾಡಬೇಕು ಏನು ಮಾಡಬಾರ್ದು ದಾಸವಾಳದ ಕೇರಲ್ಲಿ ಅಂತ. ಅದಕ್ಕಾಗಿ ಯಾರು ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಫುಲ್ ವಿಡಿಯೋನ ನೋಡಿ. ಹಾಗೆಯೇ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು ಟಿಪ್ಪು ನಿಮ್ಗೆ ಏನಂತಂದರೆ, ದಾಸವಾಳ ಗಿಡದ ನೀವು ಬಿಗಿನರ್ಸ್ ಆಗಿದ್ದರೆ ಮಣ್ಣಿನ ಪಾಟ್ ಅಥವಾ ಸಿಮೆಂಟ್ ಪಾಟಲ್ಲೇ ಹಾಕಿ. ಬಿಕಾಸ್ ಜಾಸ್ತಿ ನೀರಾದಾಗ ಏನಾಗುತ್ತೆ ಅಂತಂದರೆ, ಈ ಮಣ್ಣಿನ ಪಾಟ್ ಆಗಲಿ ಹಾಗೆ ಸಿಮೆಂಟ್ ಪಾಟ್ ಆಗಲಿ ಆ ನೀರನ್ನು ಎಳೆದಿಟ್ಕೊಳ್ಳುತ್ತೆ, ಜಾಸ್ತಿ ರೂಟ್ ರಾಟ್ ಆಗೋದನ್ನು ತಡೆದು ಹಿಡಿಯುತ್ತೆ. ಆವಾಗ ಏನಾಗುತ್ತೆ ಅಂದರೆ ನಿಮ್ಮ ಗಿಡದ ರೂಟ್ಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಮಣ್ಣಿನ ಪಾಟ್ ಅಥವಾ ಸಿಮೆಂಟ್ ಪಾಟನ್ನೇ ಯೂಸ್ ಮಾಡಿ. ಇನ್ನು ನೆಕ್ಸ್ಟ್ ಟಿಪ್ ಬಂದು, ನೀವು ಈ ಹೂ ಅರಳಿರೋದನ್ನು ಏನು ಮಾಡಿಬಿಡ್ತಾರೆ ಕೆಲವೊಬ್ಬರು, ಅದರಲ್ಲೇ ಗಿಡದಲ್ಲೇ ಬಿಟ್ಬಿಡ್ತಾರೆ. ಆ ರೀತಿ ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು. ಇದೇನಾಗುತ್ತೆ ಅಂತಂದರೆ, ಗಿಡ ಹೊಸ ಬ್ರ್ಯಾಂಚ್ಗಳನ್ನು ಇದು ಮಾಡೋದ್ರಲ್ಲಿ ಹಾಗೆಯೇ ಹೂಗಳು ಮೊಗ್ಗುಗಳನ್ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಬ್ಯುಸಿ ಆಗಿರುತ್ತೆ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಈ ಒಣಗಿರೋಂಥ ಹೂಗಳು ಆ ನ್ಯೂಟ್ರಿಯೆಂಟ್ಸ್ನ ಸಕ್ ಮಾಡ್ತಾ ಇರುತ್ತೆ, ಅಂತಂದರೆ ಅದು ಎಳ್ಕೊಂಡು ಬೇಡವಾಗಿರೋದಕ್ಕೆ ಅದು ಸಪ್ಲೈ ಮಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಒಣಗಿರೋಂಥ ಹೂಗಳನ್ನ ಇಮಿಡಿಯೇಟಾಗಿ ತೆಗೆಯೋದನ್ನು ರೂಢಿಯಲ್ಲಿ ಇಟ್ಕೋಬೇಕು. ಇನ್ನು ಥರ್ಡ್ ಟಿಪ್ ಬಂದು, ಈ ರೀತಿಯಾಗಿ ಪಾಟಲ್ಲಿ ನಿಮಗೆ ಯಾವುದಾದ್ರೂ ಬೇರೆ ಗಿಡಗಳು, ಬೇಡವಾಗಿರೋ ಗಿಡಗಳು ಕಂಡ್ರೆ ಇಮಿಡಿಯೇಟಾಗಿ ಅದನ್ನು ಕಿತ್ತಾಕಿ. ಇದು ಕೂಡ ನ್ಯೂಟ್ರಿಯೆಂಟ್ ಸಕ್ಕರ್ ಅಂತ ನಾವು ಕರಿತೀವಿ. ನ್ಯೂಟ್ರಿಯೆಂಟ್ಸ್ ಏನು ಗಿಡದ ಮೇನ್ ಬ್ರಾಂಚ್ಗಳಿಗೆ ಹೋಗಬೇಕು ಅದು ಎಲ್ಲವನ್ನೂ ಇವೇ ತಗೊಂಡು ಇವು ಚೆನ್ನಾಗಿ ಬೆಳೆಯುತ್ತೆ, ಮೇನ್ ಗಿಡ ಚೆನ್ನಾಗಿ ಬೆಳೆಯೋದಿಲ್ಲ. ಸೊ ಇನ್ನು ನೆಕ್ಸ್ಟ್ ಬಂದು ನಿಮಗೆ ಕ್ವಿಕ್ಕಾಗಿ ಅಪ್ಡೇಟ್ ಕೂಡ ಕೊಟ್ಬಿಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಪಿಂಕ್ ಕಲರ್ ಆಗಿರೋಂಥ ದಾಸವಾಳ ಗಿಡ. ಇದು ಸುಮಾರು ದಿನದಿಂದ ನನ್ನ ಹತ್ರ ಇದೆ. ಇಲ್ಲಿ ನೋಡಿ ಎಷ್ಟು ಬ್ರ್ಯಾಂಚ್ಗಳಿದೆಯಲ್ಲ, ಎಲ್ಲದರಲ್ಲೂ ಮೊಗ್ಗುಗಳು ಬಂದಿದೆ. ಯಾಕೆ ಈ ರೀತಿ ಮೊಗ್ಗುಗಳು ಬಂದಿದೆ, ಹೇಗೆ ಈ ರೀತಿ ಮೊಗ್ಗುಗಳು ಬರೋ ರೀತಿ ನಾವು ಮಾಡಬೇಕು ಅಂದರೆ, ಕರೆಕ್ಟಾಗಿ ಪ್ರಾಪರಾಗಿ ಕೇರ್ ಮಾಡಬೇಕು. ತಿಂಗಳಿಗೆ ಒಂದು ಸಲ ನೀವು ಚೆನ್ನಾಗಿರುವಂಥ ಒಂದು ಫರ್ಟಿಲೈಸರ್ನ ನೀವು ಹಾಕಬೇಕು. ಕೆಮಿಕಲ್ ಫರ್ಟಿಲೈಸರ್ನ ಅವಾಯ್ಡ್ ಮಾಡಿ. ಹಾಗೆ ನನ್ನ ಚಾನಲಲ್ಲೇ ಸುಮಾರು ನಾನು ದಾಸವಾಳ ಗಿಡಕ್ಕೆ ಬೇಕಾಗಿರುವಂಥ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಹೇಳಿದ್ದೀನಿ, ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ನೀವು ಫರ್ಟಿಲೈಸರ್ ಆಗಿ ಯೂಸ್ ಮಾಡಿಕೊಂಡು ನಿಮ್ಮ ಗಿಡಗಳಿಗೆ ಕೊಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ಕ್ವಿಕ್ ಅಪ್ಡೇಟ್ ನಿಮಗೆ ಇದೊಂದು. ಇನ್ನೇನು ಹೂಗಳು ಬಿಡಬೇಕು, ತುಂಬ ಚೆನ್ನಾಗಿ ಹೂಗಳು ಬಿಡ್ತಾ ಇದೆ. ದಿನಕ್ಕೆ ಏನಿಲ್ಲ ಅಂದರೂ ಒಂದು 2ರಿಂದ 3 ಹೂಗಳನ್ನ ನಾನು ಇದರಿಂದ ತಗೋತಾ ಇದ್ದೀನಿ. ತಗೊಂಡು ಆಗಿನೂ ಇಷ್ಟು ಮೊಗ್ಗುಗಳಿದೆ. ಸೊ ನೀವು ಕೂಡ ತುಂಬ ಚೆನ್ನಾಗಿ ಕೇರ್ ಮಾಡಿದರೆ ಇದೇ ರೀತಿ ನಿಮ್ಮ ಗಾರ್ಡನಲ್ಲೂ ಪ್ರತಿಯೊಂದು ಬ್ರ್ಯಾಂಚಲ್ಲೂ ಕೂಡ 5ರಿಂದ 6 ಮೊಗ್ಗುಗಳು ಮಿನಿಮಮ್ ಬಂದೇ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಹೂಗಳನ್ನ ನಾನು ತೊಗೊಂಡಿದ್ದೀನಿ ಅಂತ. ಇದನ್ನು ಹೂಗಳು ಒಣಗಿದಾದ್ಮೇಲೆ ನಾನು ಕಿತ್ತಾಕ್ಬಿಡ್ತೀನಿ. ಸೊ ಇಲ್ಲಿ ನೋಡಿ, ಚಿಕ್ಕ ಚಿಕ್ಕ ಬ್ರ್ಯಾಂಚ್ಗಳಲ್ಲೂ ಕೂಡ ಈ ರೀತಿಯಾಗಿರೋಂಥ ಮೊಗ್ಗುಗಳು ಬಂದಿರೋವಂಥದ್ದು. ನಿಮಗೆ ಇನ್ನೊಂದು ಟಿಪ್ ಹೇಳ್ತೀನಿ, 15 ದಿನಕ್ಕೆ ಒಂದು ಸಲ ನಿಮ್ಮ ದಾಸವಾಳ ಗಿಡದ ಎಲೆಗಳನ್ನ ಚೆಕ್ ಮಾಡಿ, ಬಡ್ಸ್ನ ಚೆಕ್ ಮಾಡಿ. ಬಿಕಾಸ್ ಈ ಅಫಿಡ್ಸು ಮಿಲಿಬಗ್ಸು ಬೇಗ ಹತ್ತೋದು ಈ ಗಿಡಕ್ಕೇನೆ. ಒಂದು ಸಲ ಏನಾದರೂ ಅಫಿಡ್ಸು ಮಿಲಿಬಗ್ಸು ಹತ್ಬಿಟ್ರೆ ಈ ಗಿಡಕ್ಕೆ ಕಂಪ್ಲೀಟ್ ಗಿಡನ ತಿನ್ನೋವರೆಗೂ ಬಿಡೋದಿಲ್ಲ, ಅಷ್ಟು ಕೆಟ್ಟದಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಷ್ಟೊಂದು ಹೆಲ್ದಿಯಾಗಿರುವಂಥ ಗಿಡದಲ್ಲೂ ಕೂಡ ಅಫಿಡ್ಸ್ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಅಟ್ಯಾಕ್ ಆಗಿದೆ ಅಂತ. ಇದು ಇವಾಗ ಅಟ್ಯಾಕ್ ಆಗಿರೋವಂಥದ್ದು ಅನಿಸುತ್ತೆ ನನಗೆ. ಇಲ್ಲಿ ನೋಡ್ತಾ ಇದ್ದೀರಾ, ನಿಮಗೆ ಝೂಮ್ ಮಾಡಿ ಕೂಡ ತೋರಿಸ್ತೀನಿ, ಅಷ್ಟು ಕ್ಯಾಪ್ಚರ್ ಆಗುತ್ತೋ ಇಲ್ವೋ ಕ್ಯಾಮ್ರಾದಲ್ಲಿ ಅರ್ಥ ಆಗ್ತಿಲ್ಲ ನನಗೆ. ಇಲ್ಲಿ ಇಲ್ಲಿ ವೈಟ್ ಕಲರ್ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತಾ ಇದ್ದೀನಿ.
ಇದು ನೋಡಿ, ಇದು ಅಫಿಟ್ಸ್ ಅಂತ ನಾವು ಕರಿತೀವಿ. ಇದನ್ನೇನಾದರೂ ನಾವು ನೆಗ್ಲೆಕ್ಟ್ ಮಾಡಿಬಿಟ್ರೆ ಗಿಡದ ಫುಲ್ ಎಲೆ ಹಾಗೆಯೇ ಮೊಗ್ಗುಗಳು ಎಲ್ಲ ಗಿಡನ ಇದು ನಾಶ ಮಾಡಿಬಿಡುತ್ತೆ. ನಿಮಗೆ ಕಂಡ ತಕ್ಷಣ ಒಂದು ಮೊಗ್ಗನ್ನ ಚಿವುಟ್ ಹಾಕ್ಬಿಡಿ, ಅಪ್ಪ ಮೊಗ್ಗನ್ನ ಹೆಂಗೆ ಚಿವುಟ್ ಹಾಕೋದು ಅಂತ ಅನಿಸಿದರೆ ನಿಮಗೆ ಸುಮಾರು ನಾನು ಇದಕ್ಕೆ ಟ್ರೀಟ್ಮೆಂಟ್ ಕೂಡ ಹೇಳಿದ್ದೀನಿ. ನೀಮ್ ಆಯಿಲನ್ನು 1 ಲೀಟರ್ ನೀರಲ್ಲಿ 5 ml ನೀಮ್ ಆಯಿಲನ್ನು ಹಾಕಿ ಚೆನ್ನಾಗಿ ಸ್ಪ್ರೇ ಮಾಡಿಬಿಡಿ ಗಿಡಕ್ಕೆ. ಅದು ಕೂಡ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ದೊಡ್ಡ ದೊಡ್ಡ ಮೊಗ್ಗುಗಳು ಬಂದಿದೆ ಅಂತ. ತುಂಬ ಚೆನ್ನಾಗಿ ನೀವು ಕೇರ್ ಮಾಡಿದರೆ ತುಂಬ ಚೆನ್ನಾಗಿ ಹೂಗಳನ್ನ ಕೊಡುವಂಥದ್ದು ದಾಸವಾಳ. ಕೆಲವೊಬ್ಬರಿಗೆ ಅನಿಸುತ್ತೆ ತುಂಬ ಕಷ್ಟ ಅಲ್ವಾ ದಾಸವಾಳ ಗಿಡ ಆಗಲಿ ಗುಲಾಬಿ ಗಿಡ ಆಗಲಿ ಅಂತ, ಬಟ್ ಕಷ್ಟ ಅಂತ ಏನೂ ಇಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ ಇನ್ನೊಂದು ಗಿಡನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಕ್ವಿಕ್ ಅಪ್ಡೇಟ್ ಅಂತ ಕೂಡ ಹೇಳಿದೆ. ಬರೀ ದಾಸವಾಳ ಗಿಡನ ತೋರಿಸ್ಬೇಕು ಅಂದ್ಕೊಂಡಿದ್ದೆ, ಬಟ್ ಇದು ಇಷ್ಟೇ ಚಿಕ್ಕ ಗಿಡದಲ್ಲಿ ಇಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಲ್ವಾ, ಇದನ್ನು ಕೂಡ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ನಿಮಗೆ ನರ್ಸರಿಯಲ್ಲಿ ಒಂದು 50 to 60 ರೂಪೀಸಲ್ಲಿ ಸಿಗುತ್ತೆ. ಇದು ಸೀಸನ್ಡ್ ಫ್ಲವರ್ ಆದ್ದರಿಂದ ನೀವು ಇವಾಗ ತಂದು ಇಟ್ಕೋಬೋದು. ಇದು ಸಮ್ಮರಲ್ಲಿ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ. ಇನ್ನು ಲಾಸ್ಟ್ ಪಾರ್ಟಿಗೆ ಬರುವಂಥದ್ದು ಇವತ್ತಿನ ಮೇನ್ ಟಾಪಿಕ್ ಏನು ಅಂತಂದರೆ, ಇಲ್ಲಿ ಇನ್ನೂ ಒಂದು ದಾಸವಾಳ ಗಿಡ ಇದೆ. ನೀವು ಮುಂಚೆ ತೋರಿಸಿರೋಂಥ ಅಷ್ಟೂ ದಾಸವಾಳ ಗಿಡಕ್ಕೆ ಇದಕ್ಕೆ ಕಂಪೇರ್ ಮಾಡಿದರೆ ನಿಮಗೆ ಈಸಿಯಾಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದು ಏನಾಗಿದೆ ಅಂತಂದರೆ ಅಫಿಡ್ಸು ಅಟ್ಯಾಕ್ ಆಗಿದೆ, ಹಾಗೇ ಇದರಲ್ಲಿ ಯಾವುದೇ ಮೊಗ್ಗುಗಳು ಬರ್ತಾ ಇಲ್ಲ. ಇದೇ ರೀತಿ ಗಿಡ ನಿಮ್ಮ ಮನೆಯಲ್ಲೂ ಇದ್ದರೆ ಇದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ನ ಕೊಟ್ಟು ಹೂಗಳು ಬರುವಂತೆ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಎಪ್ಸಮ್ ಸಾಲ್ಟನ್ನು ಹಾಕ್ತಾ ಇದ್ದೀನಿ ಈ ಗಿಡಕ್ಕೆ. ಎಪ್ಸಮ್ ಸಾಲ್ಟ್ನ ಯಾವ ರೀತಿ ಹಾಕಬೇಕು ಅಂತಂದರೆ, ಈ ರೀತಿ ಸ್ವಲ್ಪ ಮಣ್ಣನ್ನು ಚೆನ್ನಾಗಿ ಲೂಸ್ ಮಾಡಿಕೊಂಡು ಸುತ್ತಲೂ 1 ಟೇಬಲ್ ಸ್ಪೂನು ಅಂದರೆ 12 ಇಂಚ್ ಪಾಟ್ಗೆ 1 ಟೇಬಲ್ ಸ್ಪೂನ್, 6 ಇಂಚ್ ಪಾಟಲ್ಲಿ ಏನಾದರೂ ನಿಮ್ಮ ಗಿಡ ಇದ್ದರೆ ಅರ್ಧ ಟೇಬಲ್ ಸ್ಪೂನ್, ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಿ ಹಾಕಬೇಕು. ಜಾಸ್ತಿ ಹಾಕಬಾರ್ದು. ಇದು ಫರ್ಟಿಲೈಸರ್ ಅಲ್ಲ, ಇದು ಗಿಡಕ್ಕೆ ಬೂಸ್ಟ್ ಮಾಡುತ್ತೆ. ಅಂತಂದರೆ ಹೊಸ ಬ್ರ್ಯಾಂಚ್ಗಳು ಮೊಗ್ಗುಗಳು ಬರೋಕ್ಕೆ, ಹಾಗೆ ಹೆಲ್ದಿಯಾಗಿರೋಕ್ಕೆ, ಗಿಡ ಬೇರುಗಳು ತುಂಬ ಚೆನ್ನಾಗಿ ಬೆಳೆಯೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಎಪ್ಸಮ್ ಸಾಲ್ಟ್ದೇ ಒಂದು ವಿಡಿಯೋ ಕೂಡ ನಾನು ಆಲ್ರೆಡಿ ಮಾಡಿ ಹಾಕಿದ್ದೀನಿ, ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ತುಂಬ ಚೆನ್ನಾಗಿ ನಿಮಗೆ ಇದು ರಿಸಲ್ಟ್ ಕೊಡುತ್ತೆ. ನಾನು ಈ ಗಿಡಕ್ಕೆ ಒಂದು 2 ರಿಂದ 3 ಸಲ ಇದನ್ನು ಯೂಸ್ ಮಾಡಿದ್ದೀನಿ. ಒಂದು 2 ತಿಂಗಳಲ್ಲಿ ನೀವು ರಿಸಲ್ಟ್ ನೋಡ್ಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಇಲ್ಲಿ ನೋಡ್ತಾ ಇದ್ದೀರಾ ಹೊಸ ಮೊಗ್ಗುಗಳು ಹೊಸ ಹೂಗಳು ಕೂಡ ಬಂದಿದೆ. ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಂದರೆ ನೀವು ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಆಮೇಲೆ ಕಾಮೆಂಟ್ ಕೂಡ ನೀವೇ ಮಾಡ್ತೀರಾ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ. ಇದನ್ನು ದಾಸವಾಳ ಗಿಡಕ್ಕೆ ಅಂತಲ್ಲ, ನೀವು ಎಲ್ಲ ಗಿಡಗಳಿಗೂ ಈ ಎಪ್ಸಮ್ ಸಾಲ್ಟ್ನ ಕೊಡ್ಬೋದು. ಅಂತಂದರೆ ಎಲ್ಲ ಹೂವಿನ ಗಿಡಗಳಿಗೂ ನೀವು ಕೊಡ್ಬೋದು. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋದಲ್ಲಿ ಇದನ್ನು 15 ದಿನಕ್ಕೆ ಒಂದು ಸಲ ನೀವು 1 ಟೇಬಲ್ ಸ್ಪೂನ್ ಹಾಕ್ಬೋದು. ಒಂದು ಸಲ ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗಿ ಹೂಗಳು ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ಕಂಪ್ಲೀಟಾಗಿ ಇದನ್ನು ಸ್ಟಾಪ್ ಮಾಡಿಬಿಡಬೇಕು. ಇದನ್ನು ಮತ್ತೆ ಹಾಕಕ್ಕೆ ಹೋಗಬಾರ್ದು. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ಟಾಪಿಕ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಅಂತ ಹೇಳ್ತಾ ಥ್ಯಾಂಕ್ ಯು.